ನಾನು ಮುಟುಕ್ ಮಾಡ್ತೇನೆ. ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಸಂಸದರನ್ನ ಯಾರನ್ನ ಆರಿಸಿದ್ರು? ಭಾರತೀಯ ಜನತಾ ಪಾರ್ಟಿಯನ್ನ ಆರಿಸಿದ್ರು. ಒಂದೇ ಒಂದು ದಿವಸ ಪಾರ್ಲಿಮೆಂಟ್ ನಲ್ಲಿ ಡಿಬೇಟ್ ನಲ್ಲಿ ಮಾತಾಡಿದಾರೇನ್ರಿ? ಯಾರಾದ್ರೂ ನೋಡಿದಿರಾ? ಏನಾದ್ರೂ ತುಮಕೂರಿಗೆ ಅವರಿಂದ ಉಪಯೋಗ ಆಗಿದೆಯಾ? ತಿರ್ಗಾ ಬಂದಿವತ್ತು ನೀವು ನಿಂತ್ಕೊಳ್ಳೋಕ್ಕಾಗ್ಲಿಲ್ಲ. ಯಾಕೆಂದ್ರೆ ಜನ ಚಿಮಾರಿ ಆಗ್ತಾರೆ. ನಾನ್ ನಿಂತ್ಕೊಂಡ್ರೆ ಮತ್ತೆ ಜನ ಚಿಮಾರಿ ಆಗ್ತಾರೆ ಅಂತೇಳಿ ನೀವು ನಿಂತ್ಕೊಳ್ಳಿಲ್ಲ. ನೀವು ಯಾರು ನಿಲ್ಸಿದ್ರ ಸ್ವಾಮಿ? ಯಾರೋ ಹೊರಗಡೆಯಿಂದ ಬೆಂಗಳೂರಿನಿಂದ ಕರ್ಕೊಂಡ್ಬಂದು ಸೋಮಣ್ಣ ಅಂತೇಳಿ ನಿಲ್ಸಿದಿರಲ್ಲ. ತುಮಕೂರು ಜಿಲ್ಲೆನಲ್ಲಿ ಯಾವನು ಒಬ್ಬ ಗಂಡಸು ಭಾರತೀಯ ಜನತಾ ಪಾರ್ಟಿನಲ್ಲಿ ನಿಂತ್ಕೊಳ್ಳೋಕೆ ಇರ್ಲಿಲ್ವೇನ್ರಿ? ನಾನು ನಿನ್ನೆ ಚಾಮರಾಜನಗರಕ್ಕೆ ಹೋಗಿದ್ದೆ, ಅಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೆ. ಮೈಸೂರಿಗೆ ಹೋಗಿದ್ದೇನೆ. ಅಲ್ಲಿ ಏನ್ ಮಾತಾಡಿದ್ರು ಗೊತ್ತಾ? ಸ್ವಾಮಿ, ತುಮಕೂರಾಗ ಸೋಮಣ್ಣ ನಿಂತವ್ರಂತ ಬಿಜೆಪಿಯಿಂದ. ಹೌದಪ್ಪ, ನಿಂತಿದ್ದಾರೆ. ನಾವಿಲ್ಲಿಂದ ಸೋಲ್ಸ್ ಕಳಿಸಿದ್ದೀವಿ, ಓಡಿಸಿದ್ದೀವಿ ನಮ್ಮೂರಿಂದ. ನೀವು ಓಡಿಸಿ. ನಾನು ಹೇಳಿದೆ ನಾವು ಖಂಡಿತವಾಗಿ ಓಡಿಸ್ತೀವಪ್ಪ, ಡೋಂಟ್ ವರಿ ಅಂತ ಹೇಳ್ಬೋದು. ಇವತ್ತು ನಾನು ತಮಗಿಷ್ಟೇ ಹೇಳ್ತೀನಿ, ಮನೆಯ ಮಗ ಒಂದ್ ಕಡೆ, ಆಚೆ ಮಗ ಒಂದ್ ಕಡೆ. ಆ ಮನೆ ಮಗ ಬೇಕೋ ಆಚೆ ಮಗ ಬೇಕೋ? ಇನ್ನೊಂದ್ಸರಿ ಹೇಳ್ರಿ, ಮನೆ ಮಗ ಬೇಕಾ ಆಚೆ ಮಗ ಬೇಕಾ? ಆದ್ರಿಂದ ಸನ್ಮಾನ್ಯ ಮುದ್ದಮ್ಮೇಗೌಡರು ಇವತ್ತು ಪ್ರಗತಿ ಪರವಾಗಿ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದಾರೆ. ಅವರು 5 ವರ್ಷದಲ್ಲಿ ಒಬ್ಬ ಸಜ್ಜನ ರಾಜಕಾರಣಿಯಾಗಿ ಯಾವತ್ತಾದ್ರೂ ಯಾರಿಗಾದ್ರೂ ಗಡ್ಸಾಗಿ ಮಾತಾಡಿದ್ರೆ ಕೈ ಎತ್ತರಿ ನೋಡೋಣ. ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ಗಡ್ಸಾಗಿ ಮಾತಾಡಿದಾರೇನ್ರಿ? ಅಂತ ವ್ಯಕ್ತಿ ಬೇಡವಾ ನಮ್ಗೆ? ಇವತ್ತು ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಪ್ರಶ್ನೆ, ತುಮಕೂರು ಜಿಲ್ಲೆಯ ಮರ್ಯಾದೆ ಪ್ರಶ್ನೆ. ತುಮಕೂರು ಜಿಲ್ಲೆನಲ್ಲಿ ನಾವು ಇಷ್ಟೊಂದು ಜನ ಗಂಡಸರು ಇದ್ಕೊಂಡು, ಹೆಣ್ಮಕ್ಳು ಇದ್ಕೊಂಡು, ಅವನ್ಯಾರೋ ಆಚೆ ಗೆದ್ದಿಸ್ಬಿಟ್ರೆ ಏನಪ್ಪ ಗತಿ? ಏನಂದಾರ್ರಿ ನಮ್ಮನ್ನ? ಏನಂದಾರು? ತುಮಕೂರು ಜನ ನರ್ಸತ್ತವ್ರು ಅಂದ್ಬಿಡ್ತಾರೆ. ನರ್ಸತ್ತವ್ರು ಅಂತಾರೆ. ಹಂಗ ಅನ್ನಿಸ್ಕೊಳ್ಳಕ್ ನಾವು ತಯಾರಿಲ್ಲ. ನಾವು ಮುದ್ದಮ್ಮೇಗೌಡರನ್ನ ಗೆಲ್ಲಿಸಲೇಬೇಕು ಅನ್ನುವಂತ ತೀರ್ಮಾನವನ್ನ ಮಾಡ್ಬೇಕು ನೀವು.